ಜೊತೆಗೆ ನಾವು ಈ ವೇಸ್ಟ್ ಥರ್ಮೋಕೋಲ್ ಬಾಕ್ಸ್ ಏನಿದೆ ಅದನ್ನು ರೀಸೈಕಲ್ ಮಾಡಲಿಕ್ಕೆ ಸುಮಾರು ಪ್ರಯತ್ನ ಪಟ್ಟು ಒಂದು ಕರೆಕ್ಟ್ ಫಾರ್ಮುಲಾ ಕಂಡಿಡಿದು ಯಾವ ರೀತಿ ಪಾರ್ಟ್ಸನ್ನು ಮಾಡ್ಬೋದು ಅನ್ನೋದನ್ನ ಮಾಡಿದ್ದೀನಿ. ಇದು ಹೇಗೆ ನಿಮ್ಮ ಒಂದು ಏನು ಹಾಸ್ಪಿಟಲ್ ಇದು ಇದು ನನಗೆ ನಮ್ಮ ಈ ಇಂಜೆಕ್ಷನ್ಸ್ನೆಲ್ಲ ಥರ್ಮೋಕೋಲ್ ಬಾಕ್ಸ್ಗಳಲ್ಲಿ ಕಳ್ಸೋರು. ಯಾಕೆಂದರೆ ಅದು 24 ಗಂಟೆ ಶೀತಲೀಕರಣದಲ್ಲೇ ಇರಬೇಕು. ಈ ಹಾರ್ಮೋನ್ ಇಂಜೆಕ್ಷನ್ಸು, FSH ಇಂಜೆಕ್ಷನ್ನು, LH ಇಂಜೆಕ್ಷನ್ಸು, ಅವು ಒಂದು ಅರ್ಧ ಗಂಟೆ ಕೂಡ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಏನಾಯ್ತು, ಆ ಬಾಕ್ಸ್ಗಳು ನನಗೆ ಸಿಗಕ್ಕೆ ಶುರು ಆಯಿತು. ಈ ಇಂಜೆಕ್ಷನ್ಸ್ ಬರ್ತಾ ಇತ್ತಲ್ಲ, ಆಮೇಲೆ ನಾನೇನು ಮಾಡಿದೆ, ಅದು ಸಪ್ಲೈಯರ್ಗೆ ಹೇಳ್ಬಿಟ್ಟು ಈ ಬಾಕ್ಸ್ ಏನ್ ಮಾಡ್ತೀರಾ ಅಂತ, ಸರ್ ಎಸಿತೀವಿ, ಅದೇ ಒಂದು ಎಸೆಯೋದೇ ಒಂದು ದೊಡ್ಡ ಕೆಲಸ, ಅದನ್ನು ಎಲ್ಲಿ ಎಸೆಯೋಕ್ಕೂ ಆಗೋದಿಲ್ಲ ಅಂದರು. ಸರಿ, ಅದನ್ನು ನೀವು ಹಾಗೆ ಇಟ್ಟಿರಿ, ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ತರೋದಕ್ಕೆ ಶುರು ಮಾಡಿದೆ. ನೋಡಿ, ಇವೇ ಥರ್ಮೋಕೋಲ್ ಬಾಕ್ಸಸ್ಸು ಬೇಕಾದಷ್ಟು ಸೈಜಲ್ಲಿ ಸಿಗುತ್ತೆ. ಇದು ಮೀಡಿಯಂ ಸೈಜ್, ಇನ್ನು ದೊಡ್ಡ ದೊಡ್ಡ ಬಾಕ್ಸು ಸಿಗುತ್ತೆ. ಒಂದು ಬಾಕ್ಸ್ ಮೇಲೆ ಒಂದು ಇಟ್ಟಿದ್ದೀನಿ, ಹೈಟ್ಗೋಸ್ಕರ ಇಟ್ಟಿದ್ದೀನಿ. ಇದು ರೋಡಿಗೆ ಬರೀ ನನಗೆ ಯಾಕೆ ಕಾಣೋದು, ರೋಡು ಕಾಣಲಿ ಅಂದ್ಬಿಟ್ಟು ಆ ಹೈಟ್ ಇಟ್ಟಿದ್ದೀನಿ. ನೋಡಿ, ಇದು ಕೆಳಗಡೆದಲ್ಲೂ ಕೆಳಗಡೆ ಕ್ಲೀನ್ ಆಗು ಇರುತ್ತೆ. ಪ್ಲಸ್ ಕೆಳಗಡೆ ಅದರಲ್ಲಿ ಗೊಬ್ಬರ ಇದೆ, ಕಾಂಪೋಸ್ಟ್. ಸೊ ಒಂದು 3 ತಿಂಗಳಿಗೆ ಅದು ಕಾಂಪೋಸ್ಟ್ ಆಗುತ್ತೆ. ಈ ಹಸಿರೆಲೆ ಎಲ್ಲ ಅದ್ರೊಳಗೆ ಹಾಕ್ಬಿಟ್ಟಿರ್ತೀನಿ, ಅದು 3 months ಅಲ್ಲಿ ಕಾಂಪೋಸ್ಟ್ ಆಗುತ್ತೆ, ಮತ್ತೆ ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಸ್ಟೋರೇಜ್ ತರನೂ ಆಗುತ್ತೆ. ಜೊತೆಗೆ ಇದು ನೇರವಾಗಿ ನೆಲದ ಮೇಲೆ ಕೂತಿರೋದಿಲ್ಲ, ಇದ್ರ ಮೇಲೆ ಕೂತಿರ್ತದೆ. ಸೊ ಇದ್ರಲ್ಲಿ ಏನ್ ಎಕ್ಸಸ್ ವಾಟರ್ ಹಾಕುತ್ತೆ ನೀವು ಮತ್ತೆ ನೀರ್ ಹಾಕೋದು ಬೇಡ. ಇದು ಒಂದು ವಾರ 15 ದಿವಸದವರೆಗೂ ನೀರ್ ಹಾಕೋಣ ಇಲ್ಲ. ಇದಕ್ಕೆಂದ್ರೆ ಇದರಲ್ಲಿ ಹೇಗೆ ಡಿಸೈನ್ ಮಾಡಿದೀವಿ ಅಂತಂದ್ರೆ, ಇದು ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಕೆಳಗಡೆ ಅರ್ಧ ಥರ್ಮೋಕೋಲ್ ಬಾಕ್ಸ್, ಈ ಥರ್ಮೋಕೋಲ್ ಪೀಸಸ್ ಹಾಕಿದೀನಿ, ಸಣ್ಣ ಸಣ್ಣ ಪೀಸ್ ಮಾಡಿ. ಅದು ನೀರ್ನ ಹಿಡಿದಿಟ್ಕೊಂಡಿದ್ದೀನಿ. ಸೊ ನಾವು ನೀರ್ ಹಾಕ್ದಾಗ ಈ ಕೆಳಗಡೆ ಅರ್ಧದಲ್ಲಿ ನೀರ್ ಇರ್ತದೆ ಯಾವಾಗ್ಲೂ, ಮೇಲ್ಗಡೆ ಅರ್ಧ ಮಾತ್ರ ಮಣ್ಣಿದೆ. ಸೊ ನೀವು ಒಂದು 3 ದಿನ 4 ದಿನ ಒಂದು ವಾರ 10 ದಿವಸವರೆಗೂ. ಆಮೇಲೆ ನೀರು ಒಣಗದೆ ಇರೋದಕ್ಕೋಸ್ಕರ ಈ ಥರ್ಮೋಕೋಲ್ ಬಾಕ್ಸ್ ಮುಚ್ಲನ ಕಟ್ ಮಾಡಿ ಇದೇ ತರ ಹಾಕಿದೀನಿ. ಸೊ ಅವಾಗ ಇದು ಒಣಗೋದಿಲ್ಲ ಜಾಸ್ತಿ, ಜೊತೆ ಕಳೆನೂ ಬರೋದಿಲ್ಲ. ಹೀಗೆ ಬಿಟ್ರೆ ಕಳೆ ಬರುತ್ತೆ, ಬೇಗ ಒಣಗೋಗುತ್ತೆ. ಇದಕ್ಕೆ ತೋರ್ಸಕ್ಕೆ ನೋಡಿ, ಈಗ ಇದ್ರ ಪಕ್ಕದಲ್ಲೆಲ್ಲ ಬರ್ತಾ ಇದೆ. ಇದು ನಮ್ಗೆ ಇದು ಅನ್ವಾಂಟೆಡ್, ನನಗೆ ಇದೊಂದು ಬರ್ಬೇಕು, ಬಟ್ ಇವು ಎಕ್ಸ್ಟ್ರಾ ಬರ್ತದೆ. ಇದು ಈ ತರ ಮುಚ್ಬಿಟ್ರೆ ನಿಮ್ಗೆ ಎಕ್ಸ್ಟ್ರಾ ಏನು ಬರೋದಿಲ್ಲ. ನೋಡಿ, ಒಂದೇ ಒಂದು ಬೇರೆ ಇರ್ತದೆ. ಒಳ್ಳೆ ಕಾನ್ಸೆಪ್ಟ್ ಇದು. ಇದೇನೆ ಇದು ನೋಡಿ, ಇದು ಆಚೆ ಹಾಕಿದಾಗ ಇದು ಕರಗುಲ್ಲ, ಪರಿಸರ ಹಾಳು ಮಾಡುತ್ತೆ. ಇಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಒಂದು ರೀತಿ ಅನುಕೂಲನೂ ಆಯ್ತು. ನೋಡಿ ಇದೇನೆ, ನೋಡಿ ಇದು ಫಿಶ್ ಇಂಡಸ್ಟ್ರೀಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ ಈ ಥರ್ಮೋಕೋಲ್ ಬಾಕ್ಸ್, ಆ ಮೀನುಗಳನ್ನ ತರಲಿಕ್ಕೆ. ನೀವು ಫಿಶರೀಸ್ ಹತ್ರ ಹೋದ್ರೆ ಈ ತರದ ಬಾಕ್ಸ್, ದೊಡ್ಡ ದೊಡ್ಡ ಬಾಕ್ಸ್ ಸಿಗುತ್ತೆ, ಅವೆಲ್ಲ ದೊಡ್ಡ ದೊಡ್ಡ ಬಾಕ್ಸಸ್. ಇದು ದೊಡ್ಡ ಬಾಕ್ಸ್ ಏನು ಡಿಸ್ಅಡ್ವಾಂಟೇಜ್ ಅಂದ್ರೆ, ನೀವು ಸಿಕ್ಕಾಪಟ್ಟೆ ಮಣ್ಣು ಬೇಕಾಗುತ್ತೆ, ಎತ್ತಿಕ್ಕದೆಲ್ಲ ಕಷ್ಟ. ಸೊ ಆಮೇಲೆ ತೂಕ ಆಮೇಲೆ ಎತ್ತದಾಗ ಕೆಳಗಡೆ ಒಡೆದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಈ ಬಾಕ್ಸಸ್ನ ಬರೀ ಈ ಸ್ಟೋರ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಇದು ಮಣ್ಣು ರೆಡಿ ಮಾಡಿ ಇಟ್ಟಿರೋದು. ಇದು ಇವತ್ತು ಮಾಡಿದ ಪಾಟು ನಿಮಗೆ ಮಾಡಕ್ ತೋರ್ಸಕ್ ಬಂದಿದ್ದೀನಿ. ನೋಡಿ, ಕೆಳಗಡೆ ನೋಡಿ, ಕೆಳಗಡೆ ಪಾಟ್ ನಲ್ಲಿ ಮೆನ್ಯೂರ್ ಹಾಕಿದೀವಿ. ಈಗ ಈ ವೇಸ್ಟ್ ಎಲೆ, ವೇಸ್ಟ್ ಮಣ್ಣು ಎಲ್ಲ ಅಲ್ಲಿಗೆ ಹಾಕ್ಬಿಡ್ತೀನಿ. ಅದು 3 months ಒಬ್ಬರೇ ಫುಲ್ ಮಣ್ಣು ಹಾಕಿದ್ರೆ ಆಗೋದಿಲ್ಲ. ಇದ್ರಲ್ಲಿ ಇಷ್ಟು ಥರ್ಮೋಕೋಲ್ ಇದೆ ಇಲ್ಲಿವರೆಗೂ. ಆಮೇಲೆ ಇಲ್ಲಿ ಹೋಲ್ ಮಾಡಿದ್ದೀನಿ. ಇಲ್ಲಿ ಈ ನಾವು ನೀರ್ ಹಾಕಿದ ತಕ್ಷಣ ಎಕ್ಸಸ್ ವಾಟರ್ ಇಲ್ಲಿ ಬಂದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ ನೀರು ತುಂಬಿದೆ. ನೋಡಿ, ಇಲ್ಲಿಂದ ಎಲ್ಲ ಕಡೆ ಇದೆ, ಎಲ್ಲದ್ರಲ್ಲೂ ಇದೆ. ಅದೇ ಇಂಡಿಕೇಶನ್ ಅಂದ್ರೆ ಇಷ್ಟು ಯಾವಾಗ್ಲೂ ನೀರ್ ಇರುತ್ತೆ. ಹಾಗಾಗಿ 1 ವಾರ 10 ದಿವಸ ನಾವು ನೀರ್ ಹಾಕ್ತಾ ಇದ್ರು ಅದು ಇದಾಗ್ತದೆ. ಆಮೇಲೆ ಈ ವೇಸ್ಟ್ ಥರ್ಮೋಕೋಲ್, ವೇಸ್ಟ್ ಥರ್ಮೋಕೋಲ್ಸ್ ಎಲ್ಲ ಈ ತರ ಶೇಖರಣೆ ಮಾಡಿ ಇಟ್ಟಿರ್ತೀನಿ. ನನಗೆ ಬೇಕಾದಾಗ ಗಿಡಗಳು ಬಂದಾಗ ಮಾಡ್ತೀನಿ. ಅಂದ್ರೆ ನಿಮ್ಮ ಈ ಒಂದು ವೃತ್ತಿ ಸಮಯಕ್ಕೆ ಇದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಕೋತೀರಾ? ನೋಡಿ, ಇದು ಎಲ್ಲ ಮನೆಗೆ, ಕಿಚನ್ಗೆ, ಸ್ಟೋರ್ ರೂಮ್ಗೆ, ಇದಕ್ಕೆಲ್ಲದಕ್ಕೂ ಈ ತರದ ವೆಂಟಿಲೇಟರ್ಸ್ ಕೊಟ್ಟಿದ್ದೀನಿ. ಸೊ ಒಳಗಡೆಗೆ ಧಾರಾಳವಾಗಿ ಬೆಳಕು ಬೀಳುತ್ತೆ. ಜೊತೆಗೆ ಬಿಸಿ ಗಾಳಿ ಈಚೆ ಬರೋದಕ್ಕೋಸ್ಕರ ಲಿವರ್ಸ್ ಕೊಟ್ಟಿದೆ, ತಂಪಾದ ಗಾಳಿ ಆಚೆ ಬರ. ಮುಂಚೆ ಹಳೆ ಮನೆಗಳೆಲ್ಲ ಈ ಕಾನ್ಸೆಪ್ಟ್ ಇತ್ತು, ಇತ್ತೀಚೆಗೆ ಯಾರು ಇದನ್ನ ಅಳವಡಿಸ್ತಾ ಇಲ್ಲ. ಇವನ್ ನೋಡಿ, ನಮ್ಮ ಇದಕ್ಕೆ ಯುಟಿಲಿಟಿ ರೂಮ್ಗೆ
ಇಲ್ಲಿ ಬಟ್ಟೆ ಒಣಗಿ ಹಾಕ್ತಿವಲ್ಲ ಅದಕ್ಕೆ ಈ ತರದ್ದು ಇದನ್ನ ಕೊಟ್ಟಿದ್ದೀನಿ, ಪರ್ಗೋಲಾಸು, ಬ್ಯಾಲಿಸ್ಟರ್ಡ್ಸ್, ಸೊ ದಟ್ ಗಾಳಿ ಬರುತ್ತೆ, ಸೊ ಬೇಗ ಬಟ್ಟೆಗಳು ಒಣಗುತ್ತೆ. ಆಮೇಲೆ ಇದರಲ್ಲಿ ಇದು ಶೀಟ್ಸ್ ಸೆಮಿ ಟ್ರಾನ್ಸ್ಪರೆಂಟ್ ಹಾಕ್ತಿದ್ದೀನಿ, ಸೊ ಬಿಸಿಲು ಅರ್ಧ ಬಿಸಿಲು ಹೋಗುತ್ತೆ ಒಳಕ್ಕೆ, ಹಾಗಾಗಿ ಬಟ್ಟೆಗಳು ಬೇಗ ಒಣಗೋದಕ್ಕೆ ಅನುಕೂಲ ಆಗುತ್ತೆ. ಅದು ಸೋಲಾರ್ ಬಗ್ಗೆ ಹೇಳ್ತಿದ್ರಲ್ಲ, ಅದಕ್ಕೆ ಹೌದು, ಅದು ಸೋಲಾರ್ ಪ್ಯಾನೆಲ್ಸ್ 7.5 HP ಸೋಲಾರ್ ಪ್ಯಾನೆಲ್ಸ್ ಇದೆ, 16 ಪ್ಯಾನೆಲ್ಸ್ ಇದೆ. ಇದ್ರದ್ದು ಗ್ರಿಡ್ಡಿಗೆ ಕನೆಕ್ಟ್ ಆಗಿದೆ. ಇದು ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ನಾವು ಪರ್ಮಿಷನ್ ತಗೊಂಡು ಹಾಕಿರೋದು, ಅವರಿಗೆ ಗ್ರಿಡ್ ಕನೆಕ್ಟ್ ಆಗಿದೆ. ಸೊ ನಮ್ಮಿಂದ ಉತ್ಪಾದನೆ ಆಗಿದ್ದ ಎಲೆಕ್ಟ್ರಿಸಿಟಿ ಮೇನ್ ಗ್ರಿಡ್ಗೆ ಹೋಗುತ್ತೆ. ಸೊ ನಮ್ಮಲ್ಲಿ ಜಾಸ್ತಿ ಉತ್ಪಾದನೆ ಆಗಿದ್ದು ಸರ್ಕಾರಕ್ಕೆ ಹೋಗುತ್ತೆ. ಪ್ರತಿ ತಿಂಗಳು ನಾವೆಷ್ಟು ಬಳಸಿದೀವಿ, ನಾವು ಅವ್ರಿಗೆ ಎಷ್ಟು ಕೊಟ್ಟಿದ್ದೀವಿ ಮೈನಸ್ ಮಾಡಿ, ನಮ್ಮದೇ ಎಕ್ಸಸ್ ಇದ್ರೆ ನಮಗೆ ಒಂದು ಯೂನಿಟ್ಗೆ ₹2.80 ಹಂಗೆ ಕೊಡ್ತಾರೆ. ನಾವು ಹೆಚ್ಚಿಗೆ ಬಳಸಿದ್ರೆ ಆಸ್ ಯೂಶುವಲ್ ₹6 ಅವರು ಮಾಡಬೇಕು. ನಮ್ದು ಆಲ್ಮೋಸ್ಟ್ ಝೀರೋಗೆ ಬಂದಿದೆ. ನಾವೇನು ಅಷ್ಟೇನು ಈಗ ಬಿಲ್ಲು ಬರ್ತಾ ಇಲ್ಲ. ಸಮ್ಮರಲ್ಲಿ ನಮ್ಮದೇ ಜಾಸ್ತಿ, ನಾವೇ ಅವ್ರಿಗೆ ಕೊಟ್ಟಿರ್ತೀವಿ. ಈ ಕ್ಲೌಡಿ ಡೇಸಲ್ಲಿ ಸ್ವಲ್ಪ ಕಡಿಮೆ, ಈ ಥರದ ಕಡಿಮೆ ಉತ್ಪಾದನೆ ಆಗುತ್ತೆ, ಆವಾಗ ಸ್ವಲ್ಪ ನಾವು ಬಿಲ್ ಕಟ್ಟಬೇಕಾಗ್ತದೆ. ಸೊ ನೀವು ನಮ್ಮ ವೀಕ್ಷಕರಿಗೆ ಸೋಲಾರ್ ಯೂಸ್ ಮಾಡಿ ಅಂತ ಹೇಳ್ತೀರಾ? ಅಯ್ಯೋ ಖಂಡಿತ, ಎಲ್ಲರೂ ಸೋಲಾರ್ ಹಾಕ್ಬಿಟ್ರೆ ಇಡೀ ದೇಶ ಸುಭಿಕ್ಷ ಆಗೋಗುತ್ತೆ. ಯಾಕೆಂದ್ರೆ ಮೇನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನೇ ಸರ್ಕಾರಕ್ಕೆ ಖರ್ಚು ಇರೋದು. ಕೋಲು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದನ್ನು ಉತ್ಪಾದನೆ ಮಾಡಬೇಕು. ದೆನ್ ಈ ಹೈಡ್ರೋ ಎಲೆಕ್ಟ್ರಿಕ್ ಇದರಲ್ಲಿ ಎಷ್ಟೋ ಸಾರಿ ನೀರೇ ಇರೋದಿಲ್ಲ, ಮಳೆನೇ ಬಂದಿರೋದಿಲ್ಲ. ಆ ಸಮಯದೆಲ್ಲ ತುಂಬ ಅಭಾವ ಆಗ್ತದೆ. ಅವಾಗೆಲ್ಲ ಕೋಲ್ ಇಲ್ಲದೆ ಇರೋ ಕಡೆಯಿಂದ ಎಲ್ಲ ಇಂಪೋರ್ಟ್ ಮಾಡಿಕೊಂಡು ತರಬೇಕು. ಆಮೇಲೆ ಛತ್ತೀಸ್ಗಢದಿಂದ, ನೇಪಾಳಿಂದ ಎಲ್ಲ ಎಲೆಕ್ಟ್ರಿಸಿಟಿನ ಇಂಪೋರ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ 4,000-5,000 ಕಿಲೋಮೀಟ್ರು ಎಲೆಕ್ಟ್ರಿಸಿಟಿ ವೈರ್ಗಳಲ್ಲಿ ಬರಬೇಕು. ಅಲ್ಲೆಲ್ಲೋ ಕಟ್ಟಾದ್ರೆ ಇಲ್ಲಿ ಗ್ರಿಡ್ ಇದೇನಿಲ್ಲ. ನಮ್ಮನೆ, ನಮ್ಮ ಕರೆಂಟು, ನಮ್ಮ ಸೂರ್ಯ, ಯಾವ ಇದು ಬೇಕಾಗಿಲ್ಲ. ಇಷ್ಟು ಸುಲಭವಾಗಿ ಸಿಗೋದಕ್ಕೆ ಅಲ್ಲಿಂದ ತರಿಸ್ಬೇಕಾ? ವೇಸ್ಟ್ನೆಲ್ಲ ಡೈಲಿ ಅದು ಕ್ಲಿಪ್ಪಿಂಗ್ ಮಾಡ್ತಾರೆ. ಇದು ಹೇಗೆ ಕಟಿಂಗ್ ಹಾಕೋದಾ? ಹೌದು, ಚಿಕ್ಕ ಪಾಟಲ್ಲಿ ನೋಡಿ, ಮನೆಗೆ ಬೇಕಾದಷ್ಟು ಈ ತ್ಯಾಜ್ಯ ವಸ್ತುಗಳು ಸಿಗ್ತಾ ಇರ್ತದೆ, ಕಿಚನ್ ವೇಸ್ಟ್ ಸಿಗ್ತಾ ಇರ್ತದೆ, ಗಿಡಗಳದು ವೇಸ್ಟ್ ಕಟಿಂಗ್ಸ್ ಎಲ್ಲ ಸಿಗ್ತಾ ಇರ್ತದೆ. ಅದನ್ನೆಲ್ಲ ಕಾಂಪೋಸ್ಟ್ ಮಾಡ್ತೀವಿ. ನೋಡಿ, ಇದು ಕಾಂಪೋಸ್ಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಈ ಥರ ಇದರಲ್ಲಿ ಡ್ರಮ್ ಅಲ್ಲಿ ದಿನ ಕಿಚನ್ ವೇಸ್ಟ್ನೆಲ್ಲ ಇದ್ರೊಳಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಮಣ್ಣು ಹಾಕ್ತಾ ಇರ್ತೀವಿ. ಅಂದ್ರೆ ಈ ತರಕಾರಿ ಸಿಪ್ಪೆಗಳು, ಎನಿಥಿಂಗ್ ಗ್ರೀನ್. ರಿಯಲಿ ಈ ಥರ್ಮೋಕೋಲ್ ಬಾಕ್ಸ್ಗಳನ್ನ ಎಷ್ಟು ಉಪಯುಕ್ತವಾಗಿ ಮಾಡ್ಬಿಟ್ಟಿದ್ದೀರಾ ನೀವು. ನಿಮ್ದು ಲಾಸ್ಟ್ ಟೈಮ್ ನೀವೇನು ಲಿಂಕ್ ಕಳಿಸಿದ್ರೆ ಅದ್ರಲ್ಲಿ ಇಷ್ಟು ಡೀಟೇಲ್ಸ್ ಇಲ್ಲ. ಇಲ್ಲ, ನಾನ್ ಮಾಡಿದ್ದ ಸಿಕ್ಕಿರ್ಲಿಲ್ಲ. ಅದೇ ಕರೆಕ್ಟ್. ನೋಡಿ, ಇದು ಕಾಂಪೋಸ್ಟ್ ಮಾಡ್ತಿರೋ ವೇರಿಯಸ್ ಸ್ಟೇಜಸ್ ಅಲ್ಲಿದೆ. ಒಂದು ಕಂಪ್ಲೀಟ್ ಕಾಂಪೋಸ್ಟ್ ಆಗೋಕ್ಕೆ 3 ತಿಂಗಳು ಟೈಮ್ ಬೇಕು. ಒಂದೊಂದು ಬಾಕ್ಸ್ಗೂ ಮಣ್ಣು, ಈ ಎಲೆಗಳು ವೇಸ್ಟ್ ಎಲ್ಲ ಹಾಕ್ತಾ ಹೋಗ್ತೀವಿ. 3 ಮಂತ್ಸ್ ಆದ್ಮೇಲೆ ಅದನ್ನ ರೀಯೂಸ್ ಮಾಡ್ಕೊಳ್ತೀವಿ. ನೋಡಿ, ಇದು ಓಹೋ, ಹೀಗೆ ಹಾಕ್ಬಿಟ್ಟು ಸ್ವಲ್ಪ ಮಣ್ಣಾಗತ್ತೆ. ಓಕೆ ಓಕೆ. ಏನು ವೇಸ್ಟ್ ಸಿಕ್ಕಿದ್ರು ಇದಕ್ಕೆ ಹಾಕ್ಬಿಡೋದು. ಓಹ್, ವೆರಿ ಗುಡ್. ಸೊ ವೆಟ್ ವೇಸ್ಟ್ ಅಂತ ಏನು ನೀವು ಆಚೆ ಹಾಕೋದಿಲ್ಲ, ಇಲ್ಲೇ ಗಾರ್ಡನ್ ಮಾಡ್ಕೊಂಡ್ಬಿಡ್ತೀರ. ತುಂಬಾ ಚೆನ್ನಾಗಿದೆ. ನೋಡಿ, ಇದೆಲ್ಲ ಇದು ಹಾಕೋದು, ಅದನ್ನ ಪೀಸ್ ಮಾಡಿ ಹಾಕ್ಬಿಟ್ರೆ ಅದು. ಸೊ ನೀವು ಹೊರಗಡೆಯಿಂದ ಏನು ಮೆನ್ಯೂರ್ ತಗೊಳ್ಳೋದೇ ಇಲ್ಲ. ನೋಡಿ, ಇದಾಗಿರೋದು ಕಾಂಪೋಸ್ಟ್ 90%. ಸೊ ನೀವು ಹೊರಗಡೆ ಏನು ಇಲ್ಲೇ ಮಾಡ್ಕೋತೀರಾ ಎಲ್ಲ? ಇಷ್ಟೊಂದು ಬಾಕ್ಸಲ್ಲಿ ಮಾಡಿದ್ದೀರಾ? ಅಯ್ಯಪ್ಪ. ಅರ್ಥವರ್ಮ್ ಬೇಕು ಅಂತ ಬರುತ್ತಲ್ಲಿ. ಇದು ಅರ್ಥವರ್ಮ್ಸ್ ಇದೆ, 2 ನಿಮಿಷ ನೋಡಿದ್ರೆ ಕಾಣಿಸ್ತವೆ ಮೇಲೆ. ಇದೆಲ್ಲ ಅರ್ಥವರ್ಮ್ ಮಾಡಿರೋದು. ಇದು ಬ್ಲಾಕ್ ಗೋಲ್ಡ್ ತರ ಇಲ್ವಾ ನಿಮಗೆ? ಕೆಂಪು ತರ ಅತ್ಯುತ್ತಮವಾದ ಗೊಬ್ಬರ ಅನ್ಸುತ್ತದ. ಆಮೇಲೆ ಕಟಿಂಗ್ಸ್ನೆಲ್ಲ ತಂದು ಇಲ್ಲಿ ಹಾಕೊಂಡ್ಬಿಡ್ತೀನಿ, ಅದೇ ಬರ್ತದೆ. ಎಲ್ಲಿ ಏನು ಸಿಕ್ಕಿದ್ರು ಒಂದು ಹಾಕಿ ಬಿಟ್ಬಿಡೋದು, ಬೆಳೆದಾಗ ತಕ್ಕೊಳ್ಬಹುದು. ನೋಡಿ, ಚಿಕ್ಕ ಚಿಕ್ಕ ಪಾಟ್ಸ್ಗಳು
ನಿಮ್ಗೆ ನೀರು ಹೇಗೆ? ನೀರು ಇಲ್ಲಿ ಅನುಕೂಲ ಇದೆಯಾ ಇಲ್ಲಿ ನೀರಿಗೆ? ಹಾ, ನೀರಿಗೆ ಏನು ತೊಂದರೆ ಇಲ್ಲ, ಬೋರ್ವೆಲ್ ಇದೆ, ಕಾರ್ಪೊರೇಷನ್ ಬೋರ್ವೆಲ್ ಇದೆ. ಓಕೆ ಓಕೆ. ಇದೆಲ್ಲ ಸಣ್ಣ ಸಣ್ಣ ಥರ್ಮೋಕೋಲ್ ಬಾಕ್ಸಸ್, ಸಕ್ಯುಲೆಂಟ್ಸ್. ಒಂದೇ ಇಷ್ಟು ಚಿಕ್ಕ ಬಾಕ್ಸ್ ಅಲ್ಲಿ ಇದಿಷ್ಟು ರೋಸಸ್ ರೋಸ್ ಇದೆ, 3-4 ಪಾಟ್. ಬಟ್ ಇದು ಸಾಕಷ್ಟು ಹೂವೆಲ್ಲ ಬಿಡುತ್ತಾ ನಾವು ಇಲ್ಲಿ ಥರ್ಮೋಕೋಲ್ ನಲ್ಲಿ ಹಾಕಿದ್ರೆ? ಓ ಎಸ್, ಓಹೋ, ಡೈಲಿ ಬಿಡ್ತದೆ ನೋಡಿ. ಕಿತ್ತಿದ್ದಾರೆ, ಎಲ್ಲದ್ರೆ ಇರ್ತಾ ಇತ್ತು, ಇನ್ನು ತುಂಬಾನೇ ಬಿಡ್ತು. ತುಂಬಾ ಚೆನ್ನಾಗಿದೆ. ಸ್ಕೋಬು, ಓ ಇಲ್ಲಿ ಬಂದ್ಬಿಟ್ಟಿಯ ನೀನು, ಹೆಂಗ್ ಬಂದೆ? ವೈಟ್ 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 ವೈಟ್. ಸೊ ಒಟ್ಟಾರೆ ಹೇಳುದಾದ್ರೆ ನೀವು ಪರಿಸರ ಪ್ರೇಮಿ. ಬಹಳ ಮನೆ ಅಂದಲ್ಲ, ನನ್ನ ಸುತ್ತಮುತ್ತ ಇದನ್ನು ನಾನೇ ಮೇಂಟೈನ್ ಮಾಡ್ತೀನಿ. ಫುಟ್ಪಾತ್ ಇದನ್ನೆಲ್ಲ ಡೈಲಿ ನಾನೇ ಕ್ಲೀನ್ ಮಾಡ್ತೀನಿ. ಈ ಫುಟ್ಪಾತ್, ಆ ಕಡೆ ಫುಟ್ಪಾತ್, ಈ ಮನೆ ಇನ್ಕ್ಲೂಡ್ಸ್ ಸರೌಂಡಿಂಗ್ಸ್. ಇಡೀ ಸಿಟಿನೇ ಮನೆ, ಬಟ್ ಎಲ್ಲಾ ಕಡೆ ಮಾಡ್ಲಿಕ್ಕೆ ಟೈಮ್ ಆಗೋದಿಲ್ಲ. ಅಟ್ಲೀಸ್ಟ್ ನಮ್ ಫುಟ್ಪಾತ್ ಅಂತ ನಾವು ಮಾಡ್ಬೋದು. ಎಷ್ಟು ದೊಡ್ಡ ವಿಚಾರ ನೀವು ಹೇಳೋದು. ನೋಡಿ, ಪಾಟ್ಸ್ ಮಾಡೋ ವಿಧಾನ ಹೇಳ್ತಾ ಇದ್ನಲ್ಲ, ವೆಯ್ಟ್ ಕಡಿಮೆ ಆಗತ್ತೆ ಅವಾಗ. ಆಮೇಲೆ ಇಲ್ಲಿ ಹೋಲ್ ಮಾಡೋದು, ಹೋಲ್ ಮಾಡೋದಕ್ಕೆ ಪಾಟ್ ಎಷ್ಟು ಕಷ್ಟ ಆಗುತ್ತೆ. ಅಯ್ಯೋ ನೋಡಿ, ಎಷ್ಟು ಲೈಟ್ ನೋಡಿ ಅಲ್ವಾ? ಈಗ ಇಷ್ಟು ಹಾಕಿದ್ರೆ ನಾವು ಎತ್ತಬಹುದು ಆರಾಮಾಗಿ. ಇದು ಒಂದು ಉತ್ತಮವಾದ ಮಾಹಿತಿ ಇದೆ. ಜೊತೆಗೆ ಇಲ್ಲಿ ಈಗ ಇದು ಇಷ್ಟು ಅರ್ಧ ಹಾಕೋದು, ಇದು ಜಾಸ್ತಿ ಇದೆ, ಇದನ್ನ ತೆಗೆದು ಬಿಡ್ತೀನಿ. ಇದನ್ನ ಅರ್ಧ ಮಾಡಿ ತೂತ್ ಏನ್ ಮಾಡಿದೀರಾ? ಇಲ್ಲಿ ಒಂದು ಹೋಲ್ ಮಾಡಿದಿರಲ್ಲ, ಅದರಿಂದ ಕೆಳಗಡೆ ಭಾಗಕ್ಕೆ ಬರೋ ತರ ಮಾಡ್ತೀರಾ ಥರ್ಮೋಕೋಲ್? ಇಲ್ಲಿ ಅಷ್ಟು ಮಾತ್ರ ಥರ್ಮೋಕೋಲ್. ಅದು ನೀರು ಇಟ್ಕೊಳ್ಳುತ್ತೆ. ನೀರು ಹಿಡಿದು ಆಮೇಲಿಂದ ಇದನ್ನ ಕಟ್ ಮಾಡೋದು, ಈ ತರ ಕಟ್ ಮಾಡ್ಬಿಟ್ಟು ಇದು ಕಟ್ ಮಾಡಿರೋದು ಈಗ ಇಲ್ಲಿಗೆ ಇರೋದು. ಸೊ ಇದು ಹಾಕೋದ್ರಿಂದ ವೀಡ್ಸ್ ಬೆಳ್ಕೊಳ್ಳಲ್ಲ ನಿಮಗೆ, ಮೇಂಟೆನೆನ್ಸ್. ನೋಡಿ ವೀಡ್ಸ್ ಮತ್ತೆ ನಾನು ಕಂಪೋಸ್ಟ್ ಹೋಗುತ್ತೆ. ಗ್ರೀನ್ ವೇಸ್ಟ್ ನಾವು ಆಚರಿಸೋದಿಲ್ಲ, ಇದು ಡ್ರೈ ವೇಸ್ಟ್. ಓಹೋ, ಸರಿ ಸರಿ. ನೋಡಿ ವೀಕ್ಷಕರೇ, ಈಗ ಬಹಳಷ್ಟು ಜನ ಇವತ್ತಿನ ಸಮಾಜದಲ್ಲಿ ಏನೇನೋ ಒಂದು ರಾಂಗ್ ಕಾನ್ಸೆಪ್ಟ್ ಅಂತ ಹೇಳಿ, ತಪ್ಪು ಅರಿಮೆ, ಈ ತಪ್ಪು ಅರಿಮೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅರಿಮೆಗಳು ತಪ್ಪಾಗಿದೆ ನಮ್ಮಲ್ಲಿ. ಅಂದರೆ ಬೇಗ ಹೊರಟೋಗ್ಬಿಡ್ತಿದ್ದಾರೆ ಜನ, ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗಿದೆ ರೇಟು ಅಂತೆಲ್ಲ. ಈಗಷ್ಟೇ ಡಾಕ್ಟ್ರ್ ಹೇಳಿದ್ರು ಹಾರ್ಟ್ ಅಟ್ಯಾಕ್ ರೇಟ್ ಏನೂ ಜಾಸ್ತಿ ಆಗಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಮತ್ತು ಹಿಂದೆ ತಪಾಸಣೆ ಮಾಡ್ಕೋತಾ ಇರಲಿಲ್ಲ, ಅದರಿಂದ ಅದು ಹಾರ್ಟ್ ಅಟ್ಯಾಕಿಂದ ಸಾವು ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ತಪಾಸಣೆಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಇಂಥದ್ದೇ ಕಾಯಿಲೆಯಿಂದ ಅವ್ರಿಗೆ ಈ ಥರ ಆಗಿದೆ ಅಂತ ಹೇಳಿದೆ. ಆದರೆ ಜನಗಳು ಇವತ್ತು ಸಮಾಜದಲ್ಲಿ ಏನು ಗಾಬರಿ ಆಗ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಿದೆ, ಅದಕ್ಕೆ ಈ ಕಾರಣ ಆ ಕಾರಣ ಏನೇನೋ ಸೋಷಿಯಲ್ ಮೀಡಿಯಾ ತುಂಬ ಜಾಸ್ತಿ ಆಗಿರೋದ್ರಿಂದ ಜನಗಳ ಮಾಹಿತಿಗಳು ಜಾಸ್ತಿ ಆಗಿದೆ. ಆದರೆ ಇವತ್ತಿನ ನಮ್ಮ ಸಮಾಜಕ್ಕೆ ಇವತ್ತು ಸಾಯಂಕಾಲ ಇಷ್ಟು ಸಮಯವನ್ನು ನಮ್ಮ ಒಂದು ನಗರದ ಹಿರಿಯ ತಜ್ಞರಾದಂಥ ವೈದ್ಯರಾದಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಆಹಾರದ ಒಂದು ಶೈಲಿ ಆಗಿರ್ಬೋದು, ಇವತ್ತು ಏನು ನಮಗೆ ಆಹಾರಗಳು ಸಿಗ್ತಿದೆ ತುಂಬ ಪೌಷ್ಟಿಕವಾಗಿದೆ, ಅದು ಉತ್ತಮವಾಗಿದೆ. ವ್ಯಾಯಾಮ, ಆಹಾರ, ವಿಹಾರ ಎಲ್ಲವೂ ಇರಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಬಹಳ ಅತ್ಯುತ್ತಮವಾದ ಮಾಹಿತಿಗಳನ್ನು ಕೊಟ್ಟು ಸಮಾಜದಲ್ಲಿ ಯಾರು ಆತಂಕರಾಗಿದ್ದೀರಾ ನಿಮಗೆಲ್ಲ ಒಂದು ಉಚಿತವಾದ ಒಂದು ಮೆಡಿಕಲ್ ಸಜೆಷನ್ ಇವತ್ತು ಸಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬ ಅನುಕೂಲ ತಂದುಕೊಡುತ್ತೆ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಶ್ರೀಮತಿ ಜಮುನಾರವರೇ. ತಾವು ತುಂಬ ದೊಡ್ಡ ಒಂದು ಕಲಾವಿದರು. ತಾವು ಬಂದು ಈ ರೀತಿಯ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಜೊತೆಗೆ ನಾನೇನೊಂದು ಚಿಕ್ಕ ಕೆಲಸ ಮಾಡಿದ್ದೀನಿ ಅದನ್ನು ನೀವು ಗುರುತಿಸಿ ಅದನ್ನು ಎಲ್ರಿಗೂ ತಲುಪುವಂತೆ ಮಾಡ್ತಿರತಕ್ಕಂಥ ಒಂದು ಕಾರ್ಯ ನಿಜಕ್ಕೂ ಬಹಳ ಮೆಚ್ಚಬೇಕಾದ. ಇದು ಬಹುಶಃ ತುಂಬ ದೊಡ್ಡ ಪರಿಸರನೇ ಆಗಿದೆ. ಒಂದು ಇಡೀ ಮನೆ ಕೈತೋಟ ಆಗಿದೆ ಅಂತಂದರೆ ಇದು ಹ್ಯೂಮನ್ಲಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಒಂದು ಗಾರ್ಡನಿಂಗ್ ನೀವು ಮಾಡಿರೋದು. ಸೊ ಚಿಕ್ಕದು ಅಂತ ಹೇಳಕ್ಕಾಗಲ್ಲ, ಇದೊಂದು ವಿಶೇಷವಾದ ಸಾಧನೆ ಅಂತ ನಾನು ಪರಿಗಣಿಸ್ತೀನಿ. ಚಿಕ್ಕದನ್ನ ದೊಡ್ಡದಾಗಿ ತೋರಿಸೋದು ತುಂಬ ದೊಡ್ಡ ಗುಣ. ಪುಟ್ಸ್ವಾಮಿಯವರು ಸಹ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿದ್ದೀರಿ, ತಾವು ನಾನು ನೋಡಿದ್ದೀನಿ. ನಿಮಗೂ ಸಹ ಧನ್ಯವಾದಗಳು.